ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅನ್ನೋ ಚಾಪ್ಟರ್ದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಒಂದು ವೀಡಿಯೋ ಅದರದ್ದು ಅಪ್ಲೋಡ್ ಮಾಡಿದ್ದೀನಿ. ದ ರಿಲೇಷನ್ಶಿಪ್ ಬಿಟ್ವೀನ್ KP, KC ಆ್ಯಂಡ್ KX ಅಂತ ಈಕ್ವಿಲಿಬ್ರಿಯಮ್ ಕಾನ್ಸ್ಟೆಂಟ್ಗಳದ್ದು. ಸೊ ಅದೇ ಥರ ಇವತ್ತು ಎರಡನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ಲೀ ಚೆಟ್ಲಿಯರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ರಿಲೇಟೆಡ್ ಟು ಈಕ್ವಿಲಿಬ್ರಿಯಮ್, ಕೆಮಿಕಲ್ ಈಕ್ವಿಲಿಬ್ರಿಯಮ್ಗೆ ಹೇಗೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ನ ಆಲ್ಟ್ರ್ ಮಾಡ್ಬೋದು ಯೂಸಿಂಗ್ ಲೀ ಚೆಟ್ಲಿಯರ್ ಪ್ರಿನ್ಸಿಪಲ್ ಅಂತ ವಿತ್ ಅನ್ ಎಕ್ಸಾಂಪಲ್ ಇವತ್ತು ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂದರೆ ಫಾರ್ವರ್ಡ್ ರಿಯಾಕ್ಷನು, ಬ್ಯಾಕ್ವರ್ಡ್ ರಿಯಾಕ್ಷನ್. ವೆನ್ ಎವರ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ರಿವರ್ಸಿಬಲ್ ರಿಯಾಕ್ಷನ್, ಆ ರಿವರ್ಸಿಬಲ್ ರಿಯಾಕ್ಷನಲ್ಲಿ ವೆನ್ ಯು ಆರ್ ಡೂಯಿಂಗ್ ಎ ರಿವರ್ಸಿಬಲ್ ರಿಯಾಕ್ಷನ್ ಇನ್ ಎ ಕ್ಲೋಸ್ಡ್ ಕಂಟೈನರ್, ದ ಫಾರ್ವರ್ಡ್ ರಿಯಾಕ್ಷನ್ ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ದಿ ಬ್ಯಾಕ್ವರ್ಡ್ ರಿಯಾಕ್ಷನ್. ದಟ್ ಸ್ಟೇಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಈಕ್ವಿಲಿಬ್ರಿಯಮ್ state. That equilibrium state does not alter at that particular stage when you increase the concentration ಅಥವಾ ಟೆಂಪರೇಚರ್ ಆಗಿರ್ಬೋದು, ಕಾನ್ಸಂಟ್ರೇಷನ್ ಆಗಿರ್ಬೋದು, ಟೆಂಪರೇಚರ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು. ಆವಾಗ ಈಕ್ವಿಲಿಬ್ರಿಯಮ್ ಹೇಗೆ ಶಿಫ್ಟ್ ಆಗುತ್ತೆ? ನೀವು ಎರಡು ಕಡೆದು ಅಂದರೆ ಫಾರ್ವರ್ಡ್ ರಿಯಾಕ್ಷನ್ದು, ಬ್ಯಾಕ್ವರ್ಡ್ ರಿಯಾಕ್ಷನ್ಗಳು ಎರಡರದ್ದು ಕಾನ್ಸಂಟ್ರೇಷನು, ಟೆಂಪರೇಚರು, ಪ್ರೆಷರು ಎಲ್ಲ ಇನ್ಕ್ರೀಸ್ ಮಾಡಿದ್ರು ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಡಸಂಟ್ ಚೇಂಜ್. ಆದರೆ ಯಾವ್ದಾದ್ರು ಒಂದು ಈಕ್ವೇಷನ್ದು ನಾನು ಕಾನ್ಸಂಟ್ರೇಷನ್ ಆಗಿರ್ಬೋದು ಅಥವಾ ಪ್ರೆಷರ್ ಆಗಿರ್ಬೋದು, ಟೆಂಪರೇಚರ್ನ ಚೇಂಜ್ ಮಾಡಿದಾಗ ಈಕ್ವಿಲಿಬ್ರಿಯಮ್ಮು ಶಿಫ್ಟ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಅಂದರೆ ಏನು ಅಂದರೆ ಯಾವುದೋ ಒಂದು ರಿಯಾಕ್ಷನ್ ಇದೆ, ದಟ್ ರಿಯಾಕ್ಷನ್ ಡಸಂಟ್ ಗೋ ಟು ಕಂಪ್ಲೀಷನ್ ಆಗ್ತಾ ಇಲ್ಲ. ಪ್ರಾಡಕ್ಟ್ ಇದೆ, ರಿಯಾಕ್ಟೆಂಟ್ ಇದೆ, ಪ್ರಾಡಕ್ಟ್ ಆಗುತ್ತೆ, ಪ್ರಾಡಕ್ಟಿಂದ ರಿಯಾಕ್ಟೆಂಟ್ ಆಗ್ತಾ ಹೋಗುತ್ತೆ. ಫಾರ್ವರ್ಡ್ ರಿಯಾಕ್ಷನ್, ಬ್ಯಾಕ್ವರ್ಡ್ ರಿಯಾಕ್ಷನ್ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇರುತ್ತೆ. ಅದು ಡೈನಮಿಕ್ ಆಗಿರುತ್ತೆ. ಸೊ ಆ ಡೈನಮಿಕ್ ಇರೋದನ್ನ ಅಥವಾ ಸ್ಟೇಟ್ ಆಫ್ ಈಕ್ವಿಲಿಬ್ರಿಯಮ್ ಏನಿದೆಯಲ್ಲ ಅದನ್ನು ನಾವು ಹೇಗೆ ಶಿಫ್ಟ್ ಮಾಡೋದು, ಅದನ್ನು ಹೇಗೆ ಚೇಂಜ್ ಮಾಡೋದು, ದಟ್ ಲೀಡ್ಸ್ ಟು ಕಂಪ್ಲೀಷನ್ ಮಾಡೋದು ಹೇಗೆ, ಅದನ್ನು ಎಕ್ಸ್ಪ್ಲೈನ್ ಮಾಡಿರೋಂಥ ರೂಲ್ ಯಾವುದು ಅಂದರೆ ಅದು ಲೀ ಚೆಟ್ಲಿಯರ್ಸ್ ಪ್ರಿನ್ಸಿಪಲ್ ಅಂತ. ಈ ಲೀ ಚೆಟ್ಲಿಯರ್ ಅನ್ನೋನು ಫ್ರೆಂಚ್ ಕೆಮಿಸ್ಟ್. ಅವನೇನು ಮಾಡಿದ್ದಾನೆ, ಹಿ ಸ್ಟಡಿಡ್ ಲಾಟ್ ಆಫ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ ರಿಯಾಕ್ಷನ್ಸ್, ರಿವರ್ಸಿಬಲ್ ರಿಯಾಕ್ಷನ್, ಲಾರ್ಜ್ ನಂಬರ್ ಆಫ್ ರಿಯಾಕ್ಷನ್ಸ್ ಬೈ ಚೇಂಜಿಂಗ್ ದಿ ಕಾನ್ಸಂಟ್ರೇಷನ್, ಟೆಂಪರೇಚರ್, ಪ್ರೆಷರ್ ಅದನ್ನೆಲ್ಲ ಚೇಂಜ್ ಮಾಡಿಕೊಂಡು ಅದರದ್ದು ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಕ್ಯಾನ್ ವಿ ಆಲ್ಟರ್ ದಿ ಈಕ್ವಿಲಿಬ್ರಿಯಮ್, ಅದ್ರ ಬಗ್ಗೆ ಅವನು ಯೋಚನೆ ಮಾಡಿದ್ದಾನೆ. ಅದ್ರ ಮೇಲೆ ಅವನೇನು ಮಾಡಿದ್ದಾನೆ, ಒಂದು ರೂಲ್ನ ಕೊಟ್ಟಿದ್ದಾರೆ. ಈ ಪ್ರಿನ್ಸಿಪಲ್ ಇಸ್ ವೆರಿ ಯೂಸ್ಫುಲ್ ಇನ್ ಪ್ರಿಡಿಕ್ಟಿಂಗ್ ಕ್ವಾಲಿಟೇಟಿವ್ಲಿ ದ ಎಫೆಕ್ಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್, ಪ್ರೆಷರ್, ಟೆಂಪರೇಚರ್ ಆನ್ ದಿ ಸಿಸ್ಟಮ್ ಇನ್ ಎನ್ ಈಕ್ವಿಲಿಬ್ರಿಯಮ್. ಈಗ ರಿವರ್ಸಿಬಲ್ ರಿಯಾಕ್ಷನ್ ಇದೆ, ಈಕ್ವಿಲಿಬ್ರಿಯಮ್ ಆಗ್ತಾ ಇದೆ ಅಂಥ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್ ಚೇಂಜ್ ಮಾಡಿದ್ರೆ, ಪ್ರೆಷರ್ ಚೇಂಜ್ ಮಾಡಿದ್ರೆ, ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಕ್ವಾಲಿಟೇಟಿವ್ಲಿ ಏನಾಗುತ್ತೆ. ಬಿಕಾಸ್ ಇಂಡಸ್ಟ್ರಿನಲ್ಲಿ ತೊಗೊಂಡ್ರೆ ನಾವು ಎಕನಾಮಿಕಲ್ ವಯಬಿಲಿಟಿನ ಚೆಕ್ ಮಾಡಬೇಕಾಗತ್ತೆ. ಯಾವುದೋ ಒಂದು ರಿಯಾಕ್ಷನ್ನ ತೊಗೊಂಡ್ರೆ ಆ ರಿಯಾಕ್ಷನು ವಿ ಶುಡ್ ಪ್ರೊಸೀಡ್ ಟು ಕಂಪ್ಲೀಷನ್ ಆಗುತ್ತಾ ಇಲ್ವಾ. ಆಗೋದಾದರೆ ನನಗೆ ಈಗ ಬ್ಯಾಕ್ವರ್ಡ್ ರಿಯಾಕ್ಷನ್ನ ನಾನು ಫೇವರ್ ಮಾಡ್ಕೋಬೇಕಾ ಅಥವಾ ಫಾರ್ವರ್ಡ್ ರಿಯಾಕ್ಷನ್ನ ಫೇವರ್ ಮಾಡ್ಕೋಬೇಕಾ? ಬೈ ಚೇಂಜಿಂಗ್ ದೀಸ್ ಟರ್ಮ್ಸ್ ಐ ಕ್ಯಾನ್ ಶಿಫ್ಟ್ ದಿ ಈಕ್ವಿಲಿಬ್ರಿಯಮ್. ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಆ ಲಾಗೆ, ಆ ರೂಲ್ಗೆ ನಾವೇನಂತ ಕರಿತೀವಿ, ಲೀ ಚೆಟ್ಲಿಯರ್ ಪ್ರಿನ್ಸಿಪಲ್ ಅಂತ ಕರಿತೀವಿ. ಈ ಸ್ಟೇಟ್ಸ್ ಆಸ್ ಫಾಲೋಸ್: ಇಫ್ ದ ಈಕ್ವಿಲಿಬ್ರಿಯಮ್ ಇಸ್ ಸಬ್ಜೆಕ್ಟೆಡ್ ಟು ಸ್ಟ್ರೆಸ್, ದ ಈಕ್ವಿಲಿಬ್ರಿಯಮ್ ಶಿಫ್ಟ್ ಇನ್ ಸಚ್ ಎ ವೇ ಆಸ್ ಟು ರೆಡ್ಯೂಸ್ ದಿ ಸ್ಟ್ರೆಸ್. ಅವನೇನು ಹೇಳ್ತಾನೆ ಅಂದರೆ, ಈಕ್ವಿಲಿಬ್ರಿಯಮ್ ಇದೆ, ಆ ಈಕ್ವಿಲಿಬ್ರಿಯಮ್ಗೆ ಏನು ಮಾಡ್ತಾ ಇದ್ದೀವಿ ನಾವು, ಸ್ಟ್ರೆಸ್ ಕೊಡ್ತಾ ಇದ್ವಿ. ಸ್ಟ್ರೆಸ್ ಅಂದರೆ ಏನು ಮಾಡ್ತಾ ಇದ್ದೀವಿ, ಇರೋದನ್ನ ಏನು ಇದೆಯಲ್ಲ ಸಿಸ್ಟಮು ಅದಕ್ಕೆ ನಾವು ಚೇಂಜ್ ಮಾಡ್ತಾ ಇದ್ವಿ, ಐದರ್ ಇನ್ ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಆರ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್ ಆರ್ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್. ಜಾಸ್ತಿ ಮಾಡ್ಬೋದು ಅಥವಾ ಕಡಿಮೆ ಮಾಡ್ಬೋದು, ಸ್ಟ್ರೆಸ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಅಕಾರ್ಡಿಂಗ್ ಟು ದಿಸ್ ಪ್ರಿನ್ಸಿಪಲ್, ಇಫ್ ದ ಸಿಸ್ಟಮ್ ಅಟ್ ಈಕ್ವಿಲಿಬ್ರಿಯಮ್ is subjected to change in concentration, pressure or temperature, the equilibrium will shift in the direction that tend to affect the change. ಸೊ ಈಗ ಏನಾಗ್ತಾ ಇದೆ, ಈಗ ಫಾರ್ವರ್ಡ್ ರಿಯಾಕ್ಷನ್ ಇದೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಇದೆ. ಅದರ ಒಂದು ರಿಯಾಕ್ಷನ್ಗೆ ನಾನೇನು ಮಾಡ್ತಾ ಇದ್ದೀನಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಥವಾ ಪ್ರೆಷರ್ ಅಥವಾ ಟೆಂಪರೇಚರ್ನ ಮಾಡ್ತಾ ಇದ್ದೀನಿ ಅಂತಂದರೆ ಅವಾಗ ಏನಾಗುತ್ತೆ, ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ವಿಲ್ ಗೋಯಿಂಗ್ ಟು ಟೆಂಡ್ ಇನ್ ವಿಚ್ ಡೈರೆಕ್ಷನ್ ಅಂತಂದರೆ ಯಾವ ಡೈರೆಕ್ಷನ್ಗೆ ಅಂಡು ದಿ ಎಫೆಕ್ಟ್ ಆಗಬೇಕು. ನಾವು ಏನು ಎಫೆಕ್ಟ್ ಮಾಡ್ತಾ ಇದೀವಲ್ಲ ಅದು ಎಫೆಕ್ಟ್ ಆಗದೇ ಇರೋ ಥರ ಅಥವಾ ಆ ಎಫೆಕ್ಟ್ನ ರೆಡ್ಯೂಸ್ ಮಾಡೋ ಥರ ಆಗುತ್ತೆ, ಅದು ಹೇಳ್ತಾರೆ. ಸೊ ಈಗ ಹೇಗಾಗತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗುತ್ತೆ,
ಅದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ, ಈಕ್ವಿಲಿಬ್ರಿಯಮ್ಗೆ ಏನು ಮಾಡ್ತಾ ಇದ್ದಾರೆ, ನೀವು ಸ್ಟ್ರೆಸ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಸ್ಟ್ರೆಸ್ಗೆ ಅಪ್ಲೈ ಮಾಡಿದಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ ಅಂದರೆ ಒಂದು ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ರಿಯಾಕ್ಷನ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಅದು ಯಾವ್ಯಾವುದು ಫ್ಯಾಕ್ಟರ್ಸ್ ಅಂತಂದರೆ ಆ್ಯಕ್ಚುಲಿ ಅವರು 3 ಫ್ಯಾಕ್ಟ್ರಿಗಳನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಕಾನ್ಸಂಟ್ರೇಷನ್ ಹೇಳ್ತಾರೆ, ಎರಡನೇದು ಟೆಂಪರೇಚರ್ ಹೇಳ್ತಾರೆ, ಮೂರನೇದು ಪ್ರೆಷರ್ ಹೇಳ್ತಾರೆ, ಈವನ್ ಕೆಟಲಿಸ್ಟ್ ಹೇಳ್ತಾರೆ. ಬಟ್ ಕೆಟಲಿಸ್ಟು ಇದ್ರ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ನು ಆಗೋದಿಲ್ಲ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂತ ಹೇಳಿದ ಆಫ್ ದಿ ರಿಯಾಕ್ಟೆನ್ಸ್ ಅಥವಾ ಪ್ರಾಡಕ್ಟ್ಸು ಇನ್ಕ್ರೀಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂತಂದರೆ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಇನ್ಕ್ರೀಸ್, ಸೊ ರಿಯಾಕ್ಟೆಂಟ್ದು ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಆವಾಗ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟು ದಿ ಫಾರ್ವರ್ಡ್ ರಿಯಾಕ್ಷನ್. ಆವಾಗ ನನಗೆ ಫಾರ್ವರ್ಡ್ ರಿಯಾಕ್ಷನು ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ. ಅದೇ ಥರ ವೆನ್ ದ ಕಾನ್ಸಂಟ್ರೇಷನ್ ದಿ ಪ್ರಾಡಕ್ಟ್ ಈಸ್ ಇನ್ಕ್ರೀಸ್ ದೆನ್ ದ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟು ದಿ ಬ್ಯಾಕ್ವರ್ಡ್ ಡೈರೆಕ್ಷನ್. ಹೇಗೆ ನಾವು ಯಾವ ಡೈರೆಕ್ಷನ್ ಅಪ್ಲೈ ಮಾಡಿರ್ತೀವಲ್ಲ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಗೆ ಟು ರೆಡ್ಯೂಸ್ ದಟ್ ಎಫೆಕ್ಟ್ ಅದು ಆಗ್ತಾ ಹೋಗುತ್ತೆ. ಈಗ ಒಂದು ಎಕ್ಸಾಂಪಲ್ ಪ್ರಕಾರ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಜನರಲ್ ರಿಯಾಕ್ಷನ್ A + B = C ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ರಿಯಾಕ್ಟೆಂಟ್ ಏನಿದೆ A ಮತ್ತು B ಇದೆ. ಈಗ ಏನು ಮಾಡ್ತೀವಿ, ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ವಿ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದಿ ಕಾನ್ಸಂಟ್ರೇಷನ್ ಆಫ್ A ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ನ್ಯೂ ಈಕ್ವಿಲಿಬ್ರಿಯಮ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಆ್ಯಸ್ ಟು ರೆಡ್ಯೂಸ್ ದಿ ಕಾನ್ಸಂಟ್ರೇಷನ್ ಆಫ್ A. ಸೊ ನಾವು ಕಾನ್ಸಂಟ್ರೇಷನ್ ಆಫ್ನ ಏನ ಜಾಸ್ತಿ ಮಾಡಿದಾಗ ಅದ್ರದ್ದು ಏನಿರುತ್ತಲ್ಲ ಎಫೆಕ್ಟು ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ ಎನ ರೆಡ್ಯೂಸ್ ಮಾಡೋಕ್ಕೆ ರಿಯಾಕ್ಷನ್ನು ಟ್ರೈ ಮಾಡುತ್ತೆ. ಕಾನ್ಸಂಟ್ರೇಷನ್ ಆಫ್ ಎನ ರೆಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ ಏನಾಗುತ್ತೆ ಅಂದರೆ ಪ್ರಾಡಕ್ಟ್ ಫಾರ್ಮೇಷನ್ C ಏನಾಗ್ತಾ ಇರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ಅಥವಾ ಕಾನ್ಸಂಟ್ರೇಷನ್ ಆಫ್ C ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಂದು ಈಕ್ವಿಲಿಬ್ರಿಯಮ್ ಹೇಗೆ ಶಿಫ್ಟ್ ಆಗುತ್ತೆ ಅಂತಂದರೆ ಇಟ್ ವಿಲ್ ಶಿಫ್ಟ್ ಮೋರ್ ಟುವರ್ಡ್ಸ್ ದಿ ರಿಯಾಕ್ಷನ್ ವಿಚ್ ಇಸ್ ಫಾರ್ಮಿಂಗ್ ದಿ C. ಆ ಕಡೆಗೆ ನಂದು ಈಕ್ವಿಲಿಬ್ರಿಯಮ್ ಏನಾಗ್ತಾ ಹೋಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಾವು ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋದ್ರಿಂದ ಈ ಇನ್ಕ್ರೀಸ್ನ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಲೇ ತೊಗೊಳ್ಳೋಣ. Fe3 + aqueousಗೆ SCN - aqueousನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಏನಾಗ್ತಾ ಇದೆ, Fe ಥಯೋಸೈನೈಡ್ ಬರ್ತಾ ಇದೆ, ಐರನ್ ಥಯೋಸೈನೈಡ್ ಬರ್ತಾ ಇದೆ ನನಗೆ. ಇಲ್ಲೇನು ಮಾಡ್ತಾ ಇದ್ದೀವಿ, Fe3+ ಏನಿದೆ ಪೇಲ್ ಯೆಲ್ಲೋ ಕಲರ್ ಇದೆ, ಸೈನೈಡ್ ಏನಿದೆಯಲ್ಲ SCN- ಏನಿದೆಯಲ್ಲ ಥಯೋಸೈನೈಡ್ ಏನಿದೆಯಲ್ಲ ಅದು ಕಲರ್ಲೆಸ್ ಇದೆ. ಸೊ ನಿಮಗೆ ಬರೋವಂಥ ಪ್ರಾಡಕ್ಟ್ ಏನಾಗಿದೆ, ಡಾರ್ಕ್ ಬ್ರೌನ್ ಇದೆ. ಈಗ ನಾನೇನು ಮಾಡ್ತೀನಿ, ಯಾವುದಾದ್ರು ಒಂದು ರಿಯಾಕ್ಟೆಂಟ್ದು ಇನ್ಕ್ರೀಸ್ ಮಾಡ್ತೀನಿ ಕಾನ್ಸಂಟ್ರೇಷನು. Fe3+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಟುವರ್ಡ್ಸ್ ದಿ ಫಾರ್ಮೇಷನ್ ಆಫ್ ಮೋರ್ ಫೆರಸ್ ಥಯೋಸೈನೈಡ್ಗೆ ಆಗೋ ಥರ ಅದು ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ಲೀಚ್-ಲಟ್ಲಿಯಸ್ ಪ್ರಿನ್ಸಿಪಲ್. ಅದೇ ಥರ ಏನು ಮಾಡ್ತೀನಿ ನಾನು, ಈಗ ಫೆರಿಕ್ ಥಯೋಸೈನೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀನಿ ಅಂತಂದರೆ ಆವಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಶಿಫ್ಟ್ ಟುವರ್ಡ್ಸ್ ದಿ ಲೆಫ್ಟ್, ಇನ್ಕ್ರೀಸ್ ಇನ್ ದಿ ಕಾನ್ಸಂಟ್ರೇಷನ್ ಆಫ್ Fe3+. ಅಂದ್ರೇನು, ನಾವು ಅಕಾರ್ಡಿಂಗ್ ಟು ದಿಸ್ ಲಾ ಸ್ಟ್ರೆಸ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಟ್ರೆಸ್ ಅಂದರೆ ಏನು, ಚೇಂಜ್ ಮಾಡ್ತಾ ಇದ್ದೀನಿ. ಏನು ಚೇಂಜ್ ಮಾಡ್ತಾ ಇದ್ದೀನಿ, ಕಾನ್ಸಂಟ್ರೇಷನ್ ಚೇಂಜ್ ಮಾಡ್ಬೋದು, ಟೆಂಪ್ರೇಚರ್ ಚೇಂಜ್ ಮಾಡ್ಬೋದು, ಇಲ್ಲ ಅಂದರೆ ಪ್ರೆಷರ್ನ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದಾಗ ನಾನು ಯಾವ ಡೈರೆಕ್ಷನ್ಗೆ ಅಂದರೆ ನಾನು ಯಾವುದನ್ನು ಜಾಸ್ತಿ ಮಾಡ್ತೀನಲ್ಲ, ಯಾವುದು ಸ್ಟ್ರೆಸ್ ಕೊಡ್ತೀನಲ್ಲ ಅದನ್ನು ನಲ್ಲಿಫೈ ಮಾಡೋಕ್ಕೆ, ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಹಾಗಾದಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ, ಆ ರೀತಿಯಾಗಿ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ. ಇದು ಕಾನ್ಸಂಟ್ರೇಷನ್ ಆಯಿತು. ಎಫೆಕ್ಟ್ ಆಫ್ ಟೆಂಪರೇಚರ್ನ ತಗೊಳ್ಳೋಣ. ಇನ್ ಎ ಸಿಸ್ಟಮ್ ಅಟ್ ಈಕ್ವಿಲಿಬ್ರಿಯಮ್ ಬೋತ್ ಎಕ್ಸೋಥರ್ಮಿಕ್ ಆ್ಯಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಯಾವುದೋ ಒಂದು ರಿಯಾಕ್ಷನ್ ತೊಗೊಳ್ಳೋಣ, ಒಂದು ಕಡೆಗೆ ಎಕ್ಸೋಥರ್ಮಿಕ್ ಆಗ್ತಾ ಇದೆ ಅಂದರೆ ಇನ್ನೊಂದು ಕಡೆಗೆ ಎಂಡೋಥರ್ಮಿಕ್ ಆಗ್ತಾ ಇರುತ್ತೆ. ಫಾರ್ವರ್ಡ್ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಆಗ್ತಾ ಇದೆ ಅಂದರೆ ಬ್ಯಾಕ್ವರ್ಡ್ ರಿಯಾಕ್ಷನ್ನು ಎಂಡೋಥರ್ಮಿಕ್ ಆಗಬೇಕು, ಅಥವಾ ಅದು ರಿವರ್ಸ್ ಆಗಬೇಕು. ಸೊ ಈಗ ಏನು ಮಾಡ್ತೀವಿ ನಾವು, ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಯಾವುದಕ್ಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಗಾದ್ರೂ ಮಾಡ್ಬೋದು, ನಾನು ಎಂಡೋಥರ್ಮಿಕ್ ರಿಯಾಕ್ಷನ್ಗಾದ್ರೂ ಮಾಡ್ಬೋದು. ನನಗೇನಾಗುತ್ತೆ, ಇನ್ಕ್ರೀಸ್ ಇನ್ ಟೆಂಪರೇಚರ್ ಮಾಡಿದ್ರೆ ದ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಎಂಡೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ರಿಯಾಕ್ಷನ್ ಅಂದರೆ ಏನಾಗುತ್ತೆ, ಹೀಟ್ ಅಬ್ಸರ್ವ್ ಆಗುತ್ತೆ. ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಹೆಂಗಾಗಬೇಕು, ಟೆಂಪ್ರೇಚರ್ ಡಿಕ್ರೀಸ್ ಆಗೋಕ್ಕೆ ಟ್ರೈ ಮಾಡುತ್ತೆ. ಟೆಂಪ್ರೇಚರ್ ಯಾವಾಗ ಡಿಕ್ರೀಸ್ ಆಗುತ್ತೆ, ವೆನ್ ಇಟ್ ಬಿಕಮ್ಸ್ ಎಂಡೋಥರ್ಮಿಕ್. ಹಾಗಾಗಿ ಈಕ್ವಿಲಿಬ್ರಿಯಮ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ, ಎಂಡೋಥರ್ಮಿಕ್ ರಿಯಾಕ್ಷನ್ ಕಡೆಗೆ ಶಿಫ್ಟ್ ಆಗುತ್ತೆ. ಆ ಥರ ಟೆಂಪ್ರೇಚರ್ನ ಡಿಕ್ರೀಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಟೆಂಪ್ರೇಚರು ಜಾಸ್ತಿ ಇರೋ ಥರ ಆಗಬೇಕು. ಅದು ಯಾವಾಗ ಆಗುತ್ತೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಇದ್ದಾಗ ಆಗುತ್ತೆ. ಹಾಗಾಗಿ ಡಿಕ್ರೀಸ್ ಇನ್ ಟೆಂಪ್ರೇಚರು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಫೇವರ್ ಮಾಡುತ್ತೆ. ಆ ಡೈರೆಕ್ಷನ್ಗೆ ನಿಮ್ಮ ಈಕ್ವಿಲಿಬ್ರಿಯಮು ಶಿಫ್ಟ್ ಆಗುತ್ತೆ. ವೆನ್ ದ ಟೆಂಪ್ರೇಚರ್ ಆಫ್ ದಿ ರಿಯಾಕ್ಷನ್ ಇಸ್ ಇನ್ಕ್ರೀಸ್ ದ ಈಕ್ವಿಲಿಬ್ರಿಯಮ್ ಶಿಫ್ಟ್ ಇನ್ ದಿ ಡೈರೆಕ್ಷನ್ ಇನ್ ವಿಚ್ ಹೀಟ್ ಈಸ್ ಅಬ್ಸಾರ್ಬ್ಡ್. ಸೊ ಎಂಡೋಥರ್ಮಿಕ್ ರಿಯಾಕ್ಷನ್ಗೆ
ಹೀಟ್ನ ಕೊಟ್ಟರೆ ಅದು ಎಕ್ಸೋಥರ್ಮಿಕ್ ಆಗುತ್ತೆ, ಎಕ್ಸೋಥರ್ಮಿಕ್ಗೆ ಕೊಟ್ಟರೆ ಅದು ಎಂಡೋಥರ್ಮಿಕ್ಗೆ ಆಗ್ತಾ ಹೋಗುತ್ತೆ. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತೊಗೊಳ್ಳೋಣ. A+B=C ಅಂತ ಹೇಳ್ತಾರೆ, ΔH+, ಹೇಳ್ತಾ ಇದೆ. ಹಿಂಗಂದ್ರೆ ಏನಿದು ΔH ಪಾಸಿಟಿವ್ ಬರುತ್ವಿ ಅಂತಂದರೆ ಅವಾಗ ಅದನ್ನೇನಂತ ಕರಿತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಅಷ್ಟು ಅಮೌಂಟ್ ಆಫ್ ಹೀಟ್ನ ಟೇಕನ್ ಬೈ ದಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಇದಕ್ಕೆ ನಾನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ΔH ಏನಾಗ್ತಿದೆ, ಪಾಸಿಟಿವ್ ಆಗಿದೆ, ವಿಚ್ ಇಸ್ ಅನ್ ಎಂಡೋಥರ್ಮಿಕ್ ರಿಯಾಕ್ಷನ್. ಆ್ಯಂಡ್ ದ ಬ್ಯಾಕ್ವರ್ಡ್ ರಿಯಾಕ್ಷನ್ ನಾವು ಏನಂತ ಕರಿತೀವಿ, ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಂಡೋಥರ್ಮಿಕ್ ಮತ್ತು ಎಕ್ಸೋಥರ್ಮಿಕ್ಕು ಕರೆಸ್ಪಾಂಡಿಂಗ್ ಆಗಿ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇದೆ. ಈಗ ಇಲ್ಲೇನು ಮಾಡ್ತಾ ಇದ್ದೀನಿ, ನಾನು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅವಾಗ ಯಾವುದ್ರದ್ದು ಎಂಡೋಥರ್ಮಿಕ್ ರಿಯಾಕ್ಷನ್ ಇದೆ, ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ದ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ towards right, which involves the absorption of heat, yielding increase in the concentration of the product C, decreases the concentration of the reactant A and B. ಸೊ ಏನಾಗ್ತಾ ಇದೆ, A+B ಸೇರ್ಕೊಂಡಾಗ C ಬರ್ತಾ ಇದೆ. C ಏನು ಮಾಡ್ತಾ ಇದೆ, ಹೀಟ್ನ ΔH ಪಾಸಿಟಿವ್ ಬರ್ತಾ ಇದೆ, ಅಷ್ಟು ಅಮೌಂಟ್ ಆಫ್ ಹೀಟ್ನ ಅದು ತಗೊಳ್ತಾ ಇದೆ. ನೀವು ಟೆಂಪ್ರೇಚರ್ ಇನ್ಕ್ರೀಸ್ ಮಾಡ್ದಂಗೆ ಅಷ್ಟೇನಾಗ್ತಾ ಹೋಗುತ್ತೆ, ದೇರ್ ವಿಲ್ ಬಿ ಹೀಟ್ ಇರೋವಂಥದ್ದು, ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಆದಾಗ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಏನಾಗ್ತಾ ಇದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ, ರಿಯಾಕ್ಟೆಂಟ್ದು ಕಾನ್ಸಂಟ್ರೇಷನು ಕಡಿಮೆ ಆಗುತ್ತೆ. ಅದೇ ರೀತಿ ರಿವರ್ಸ್ ಮಾಡಿದ್ವಿ ಅಂತ ತಿಳ್ಕೊಳ್ಳೋಣ. X+Y=Z ಅಂತ ಹೇಳೋಣ, ΔH ಪಾಸಿಟಿವ್ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಫಾರ್ವರ್ಡ್ ರಿಯಾಕ್ಷನ್ ಏನಾಗ್ತಿದೆ, ಎಕ್ಸೋಥರ್ಮಿಕ್ ಆಗ್ತಾ ಇದೆ. ಎಕ್ಸೋಥರ್ಮಿಕ್ ಅಂದರೆ ಹೀಟ್ ವಿಲ್ ಬಿ ಎವಾಲ್ಡ್, ಹೀಟ್ ಹೊರಗಡೆ ಹೋಗ್ತಾ ಇದೆ. ಸೊ ಈಗ ನೀವೇನು ಮಾಡ್ತೀರಾ, ಈಗ ಏನಾದರೂ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಅವಾಗ ಏನಾಗುತ್ತೆ, if the heat is supplied to the system, the equilibrium will shift towards the left, yielding increase in the concentration of the reactant. ಅದೇ ಥರ ಮೂರನೇ ತೊಗೊಂಡ್ರೆ ಎಫೆಕ್ಟ್ ಆಫ್ ಚೇಂಜ್ ಇನ್ ಪ್ರೆಷರ್ ಅಂತ ತೊಗೊಂಡ್ರೆ, ಈ ಗೇಷಿಯಸ್ ಮಾಲಿಕ್ಯೂಲ್ಸ್ ಆಯಿತು ಅಂತಂದರೆ ಈಕ್ವಿಲಿಬ್ರಿಯಮ್ ರಿಯಾಕ್ಷನ್ಸು ಗೇಷಿಯಸ್ ಮಾಲಿಕ್ಯೂಲ್ಸಲ್ಲಿ ಆಗ್ತಾ ಇತ್ತು ಅಂದಾಗ ಪ್ರೆಷರ್ ಆಲ್ಸೋ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅದೇನಾದರೂ ಸೊಲ್ಯೂಷನ್ ಇತ್ತು ಅಂದರೆ ಆವಾಗ ಕಾನ್ಸಂಟ್ರೇಷನ್ ವಿಲ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. Increase in pressure shift the equilibrium in the direction of the lesser number of the gaseous molecules. Decrease in pressure shift the equilibrium in the direction of the larger number of the gaseous molecules. For example, formation of ammonia ತಗೊಳ್ಳ, N2 ಎರಡು ಎಲ್ಲ ಗೇಷಿಯಸ್ ಫಾರ್ಮಲ್ಲೇ ಇದೆ, ಬಟ್ ಅಮೋನಿಯಾ ಲಿಕ್ವಿಡ್ ಫಾರ್ಮಲ್ಲಿ ನಿಮಗೆ ಫಾರ್ಮೇಷನ್ ಆಗ್ತಾ ಇದೆ. ಸೊ ನೈಟ್ರೋಜನ್ ಎಷ್ಟಿದೆ, 2 moles ಇದೆ, ಹೈಡ್ರೋಜನ್ 3 moles ಇದೆ, ಅಮೋನಿಯಾ 2 moles ಇದೆ. ಫಾರ್ವರ್ಡ್ ರಿಯಾಕ್ಷನ್ ಇಸ್ ಅಕಂಪೈನ್ಡ್ ಬೈ ದಿ ಡಿಕ್ರೀಸ್ ಇನ್ ದಿ ನಂಬರ್ ಆಫ್ ಮೋಲ್ಸ್. ಸೊ ಫಾರ್ವರ್ಡ್ ರಿಯಾಕ್ಷನ್ ತೊಗೊಂಡ್ರೆ ಒಟ್ಟು 4 mole ಇದೆ, 2 moleಗೆ ಡಿಕ್ರೀಸ್ ಆಗ್ತಾ ಇದೆ. 4 mole ಎಲ್ಲಿಂದ ಬರ್ತಾ ಇದೆ ಅಂದರೆ 1 mole ನೈಟ್ರೋಜನು, 3 mole ಹೈಡ್ರೋಜನ್, ಎರಡು ಕೂಡಿದಾಗ ಏನಾಯಿತು, ಟೋಟಲಿ 4 moles ಆಫ್ ರಿಯಾಕ್ಟೆಂಟ್ಸ್ ಇದೆ. ಅದು ಪ್ರಾಡಕ್ಟ್ ಬಂದಾಗ ಎಷ್ಟಾಯಿತು, 2 moles ಆಯಿತು. ಸೊ ಅಲ್ಲಿ ಏನಾಯಿತು, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಯಿತು, ಡಿಕ್ರೀಸ್ ಆಯಿತು. ನಂಬರ್ ಆಫ್ ಮೋಲ್ಸ್ ಏನಾಯಿತು, ಡಿಕ್ರೀಸ್ ಆಯಿತು. ನಂಬರ್ ಆಫ್ ಮೋಲ್ಸ್ ಡಿಕ್ರೀಸ್ ಆದಾಗ ಇಫ್ ದ ಪ್ರೆಷರ್ ಇಸ್ ಇನ್ಕ್ರೀಸ್ ಇನ್ ದಿ ಸಿಸ್ಟಮ್, ದ ವಾಲ್ಯೂಮ್ ವಿಲ್ ಡಿಕ್ರೀಸ್. Therefore, the number of moles per unit volume will increase. In according to Le Chatelier's principle, the equilibrium will shift in the direction in which there is a decrease in the number of moles. Therefore, the formation of ammonia, higher the pressure, greater will be the yield of the ammonia. ಸೊ ನನಗೆ ಅಮೋನಿಯಾ ಫಾರ್ಮೇಷನ್ ಮಾಡಬೇಕು, ಎಕನಾಮಿಕಲಿ ಬೇಕು, ಇಂಡಸ್ಟ್ರಿಯಲಿ ಮಾಡಬೇಕು ಅಂದರೆ ದಿಸ್ ರೂಲ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರೆಷರ್ನ ನಾವು ಇನ್ಕ್ರೀಸ್ ಮಾಡ್ತಾ ಇದ್ವಿ. ಪ್ರೆಷರ್ ಇನ್ಕ್ರೀಸ್ ಮಾಡಿದಾಗ ನಿಮಗೆ ಗೊತ್ತು, ಪ್ರೆಷರ್ ಆ್ಯಂಡ್ ವಾಲ್ಯೂಮ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ಪ್ರೆಷರ್ನ ನೀವು ಇನ್ಕ್ರೀಸ್ ಮಾಡಿದಾಗ ವಾಲ್ಯೂಮ್ ಡಿಕ್ರೀಸ್ ಆಗುತ್ತೆ. ವಾಲ್ಯೂಮ್ ಡಿಕ್ರೀಸ್ ಆದಾಗ ನಂಬರ್ ಆಫ್ ಮೋಲ್ಸ್ ಪರ್ ಯೂನಿಟ್ ವಾಲ್ಯೂಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಅದು ಇನ್ಕ್ರೀಸ್ ಆಗಿದ ತಕ್ಷಣ ಏನಾಗುತ್ತೆ, ಫಾರ್ಮೇಷನ್ ಆಫ್ ದಿ ಅಮೋನಿಯಾ ವಿಲ್ ಬಿ ಮೋರ್. ದೇರ್ಫೋರ್ ಯುವರ್ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್. ಈ ಇನ್ಕ್ರೀಸ್ನ ಮಾಡ್ಬೋದು. ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ಲೇ ತೊಗೊಳ್ಳೋಣ. Fe3+ APSಗೆ SCN- APSನ ಆ್ಯಡ್ ಮಾಡ್ತಾ ಇದ್ದೀನಿ. ಆವಾಗ ನನಗೆ ಏನಾಗ್ತಾ ಇದೆ, Fe ಥಯೋಸೈನೈಡ್ ಬರ್ತಾ ಇದೆ. ಸೊ ಇಟ್ ಡಸಂಟ್ ಅಫೆಕ್ಟ್. ಹಾಗಾದ್ರೆ ಒಂದು ಅಪ್ಲಿಕೇಶನ್ ತೊಗೊಳ್ಳೋಣ. ಆ್ಯಕ್ಚುಲಿ ಎರಡು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಅಂದರೆ ಯೂಶಲಿ ಫಾರ್ಮೇಷನ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ತೊಗೊಳ್ತಾರೆ, ಅದೇ ಥರ ಫಾರ್ಮೇಷನ್ ಆಫ್ ಅಮೋನಿಯಾ ಬೈ ಏಬರ್ಸ್ ಪ್ರೊಸೆಸ್ನ ತೊಗೊಳ್ತಾರೆ. ಇಂಡಸ್ಟ್ರಿಯಲ್ಲಿ ಹೌ ಇಟ್ ಈಸ್ ಅಪ್ಲಿಕಬಲ್ ಅನ್ನೋದು ನಾವು ಈಗ ಇಲ್ಲಿ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಷನ್ ಹೇಗಾಗುತ್ತೆ ಅಂದರೆ, ಸಲ್ಫರ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಸೇರ್ಕೊಂಡಾಗ ಸಲ್ಫರ್ ಟ್ರೈಆಕ್ಸೈಡ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, +42 kcal ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈಗ ಒಂದೊಂದು ಫ್ಯಾಕ್ಟರ್ಗಳನ್ನ ನೋಡ್ಕೊಳ್ತಾ ಹೋಗೋಣ. ಎಫೆಕ್ಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ದಿ SO2 ಅಥವಾ O2 ಯಾವ್ದಾದ್ರು ಒಂದು ರಿಯಾಕ್ಟೆಂಟ್ ನಾನು ಚೇಂಜ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡ್ದಂಗೆ ಏನಾಗ್ತಾ ಹೋಗುತ್ತೆ, ದ ಈಕ್ವಿಲಿಬ್ರಿಯಮ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್. ನಾನು ಮುಂಚೆನೇ ಹೇಳ್ದಂಗೆ ಕಾನ್ಸಂಟ್ರೇಷನ್ ಯಾವ ಕಡೆಗೆ ಜಾಸ್ತಿ ಮಾಡ್ತೀವಲ್ಲ ಆ ಕಾನ್ಸಂಟ್ರೇಷನ್ ರೆಡ್ಯೂಸ್ ಮಾಡೋದಕ್ಕೆ, ಸ್ಟ್ರೆಸ್ ಅಪ್ಲೈ ಮಾಡೋದಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡುತ್ತೆ.
ಸೊ ರೆಡ್ಯೂಸ್ ಮಾಡೋಕ್ಕೆ ಅಂದ್ರೇನು, ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆನ್ಸ್ ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಈಕ್ವಿಲಿಬ್ರಿಯಂ ಏನಾಗ್ತಾ ಇದೆ ಅಂದರೆ ಟುವರ್ಡ್ಸ್ ದಿ ರೈಟ್ ಟು ದಿ ಫಾರ್ಮೇಷನ್ ಆಫ್ ದಿ ಸಲ್ಫರ್ ಟ್ರಯಾಕ್ಸೈಡ್ ಅದು ಹೇಳ್ತಾರೆ. ಸೊ ಈಗ ಹೇಗಾಗತ್ತೆ ಅಂತ ನೋಡ್ಕೊಳ್ತಾ ಹೋಗೋಣ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ಏನಾಗುತ್ತೆ ಅದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ, ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿದೆ, ಈಕ್ವಿಲಿಬ್ರಿಯಮ್ಗೆ ಏನು ಮಾಡ್ತಾ ಇದ್ದಾರೆ, ನೀವು ಸ್ಟ್ರೆಸ್ನ ಅಪ್ಲೈ ಮಾಡ್ತಾ ಇದ್ದೀರಾ. ಸ್ಟ್ರೆಸ್ಗೆ ಅಪ್ಲೈ ಮಾಡಿದಾಗ ಈಕ್ವಿಲಿಬ್ರಿಯಮ್ ಏನಾಗುತ್ತೆ ಅಂದರೆ ಒಂದು ಕಡೆಗೆ ಶಿಫ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ರಿಯಾಕ್ಷನ್ ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಅದು ಯಾವ್ಯಾವುದು ಫ್ಯಾಕ್ಟರ್ಸ್ ಅಂತಂದರೆ ಆ್ಯಕ್ಚುಲಿ ಅವರು 3 ಫ್ಯಾಕ್ಟ್ರಿಗಳನ್ನ ಕನ್ಸಿಡರ್ ಮಾಡ್ತಾರೆ. ಒಂದು ಕಾನ್ಸಂಟ್ರೇಷನ್ ಹೇಳ್ತಾರೆ, ಎರಡನೇದು ಟೆಂಪರೇಚರ್ ಹೇಳ್ತಾರೆ, ಮೂರನೇದು ಪ್ರೆಷರ್ ಹೇಳ್ತಾರೆ, ಈವನ್ ಕೆಟಲಿಸ್ಟ್ ಹೇಳ್ತಾರೆ. ಬಟ್ ಕೆಟಲಿಸ್ಟು ಇದ್ರ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ನು ಆಗೋದಿಲ್ಲ. ಸೊ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂತ ಹೇಳೋಣ ಆಫ್ ದಿ ರಿಯಾಕ್ಟೆನ್ಸ್ ಅಥವಾ ಪ್ರಾಡಕ್ಟ್ಸು ಇನ್ಕ್ರೀಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂತಂದರೆ ಈಕ್ವಿಲಿಬ್ರಿಯಮ್ ಶಿಫ್ಟ್ ಆಗುತ್ತೆ. ಇಫ್ ದ ಕಾನ್ಸಂಟ್ರೇಷನ್ ಆಫ್ ದಿ ರಿಯಾಕ್ಟೆಂಟ್ ಇನ್ಕ್ರೀಸ್, ಸೊ ರಿಯಾಕ್ಟೆಂಟ್ದು ನಾನು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿದ್ರೆ ಆವಾಗ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟು ದಿ ಫಾರ್ವರ್ಡ್ ರಿಯಾಕ್ಷನ್. ಆವಾಗ ನನಗೆ ಫಾರ್ವರ್ಡ್ ರಿಯಾಕ್ಷನು ಮ್ಯಾಕ್ಸಿಮಮ್ ಆಗ್ತಾ ಹೋಗುತ್ತೆ. ಅದೇ ಥರ ವೆನ್ ದ ಕಾನ್ಸಂಟ್ರೇಷನ್ ಆಫ್ ದಿ ಪ್ರಾಡಕ್ಟ್ ಈಸ್ ಇನ್ಕ್ರೀಸ್ ದೆನ್ ದ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟು ದಿ ಬ್ಯಾಕ್ವರ್ಡ್ ಡೈರೆಕ್ಷನ್. ಹೇಗೆ ನಾವು ಯಾವ ಡೈರೆಕ್ಷನ್ SO3 ಫಾರ್ಮೇಷನ್ ನನಗೆ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ರಿಯಾಕ್ಷನ್ ಎಕ್ಸೋಥರ್ಮಿಕ್ ಇದೆ, ಆಮೇಲೆ ರಿಯಾಕ್ಷನ್ ಪ್ರೊಸೀಡ್ ವಿತ್ ಡಿಕ್ರೀಸ್ ಇನ್ ನಂಬರ್ ಆಫ್ ಮೋಲ್ಸ್ ಬಿಕಾಸ್ ದ ಗೇಷಿಯಲ್ಸ್ ಮಾಲಿಕ್ಯೂಲ್ಸ್ ಆಗಿರೋದಕ್ಕೋಸ್ಕರ ಕಾನ್ಸಂಟ್ರೇಷನ್ಗಿನ ನಾನು ಟೆಂಪರೇಚರು ಮತ್ತು ಪ್ರೆಷರ್ಗೆ ಇಂಪಾರ್ಟೆಂಟ್ನ ಕೊಡ್ತೀನಿ. ಸೊ ಲೋ ಟೆಂಪರೇಚರು ಮತ್ತು ಹೈ ಪ್ರೆಷರ್ ವಿಲ್ ಫೇವರ್ ದಿ ಫಾರ್ಮೇಷನ್ ಆಫ್ SO3. ಸೊ ಇಂಡಸ್ಟ್ರಿನಲ್ಲಿ ನೋಡ್ತಾ ಇದ್ದಾಗ ಈ ರೀತಿಯಾಗಿ ನಾನು ನೋಡಿಕೊಂಡ್ರೆ ಈ ವೆದರ್ ಟೆಂಪ್ರೇಚರ್ ಇನ್ಕ್ರೀಸ್ ಮಾಡಬೇಕಾ, ಟೆಂಪ್ರೇಚರ್ ಡಿಕ್ರೀಸ್ ಮಾಡಬೇಕಾ, ಐ ಕ್ಯಾನ್ ಶಿಫ್ಟ್ ದಿ ಈಕ್ವಿಲಿಬ್ರಿಯಮ್, ನನಗೆ ಬೇಕಾಗಿದ್ದ ಕಡೆಗೆ ಈಕ್ವಿಲಿಬ್ರಿಯಮ್ನ ಶಿಫ್ಟ್ ಮಾಡ್ಕೊಳ್ತೀನಿ ಬೈ ಅಪ್ಲೈಯಿಂಗ್ ಎ ಸ್ಟ್ರೆಸ್. ಅದಕ್ಕೆ ನಾವೇನಂತ ಕರಿತೀವಿ, ಲೀಚರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಅದೇ ಥರ ಫಾರ್ಮೇಷನ್ ಆಫ್ ಅಮೋನಿಯಾ ತೊಗೊಂಡ್ರೆ ಡೆಲ್ಟಾ H ಏನಾಗ್ತಿದೆ, ಮೈನಸ್ ಸೈನ್ ಬರ್ತಿದೆ, ಹಾಗಾಗಿ ರಿಯಾಕ್ಷನ್ ಇಸ್ ಎಕ್ಸೋಥರ್ಮಿಕ್. ದ ರಿಯಾಕ್ಷನ್ ಪ್ರೊಸೀಡ್ ಡಿಕ್ರೀಸ್ ಇನ್ ನಂಬರ್ ಆಫ್ ಮೋಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಲೋ ಟೆಂಪ್ರೇಚರ್ ಯೂಸ್ ಮಾಡಬೇಕಾಗುತ್ತೆ. ಲೋ ಟೆಂಪ್ರೇಚರ್ ಯೂಸ್ ಮಾಡಿದ್ರೆ ಈಕ್ವಿಲಿಬ್ರಿಯಮ್ ವಿಲ್ ಶಿಫ್ಟ್ ಟುವರ್ಡ್ಸ್ ದಿ ರೈಟ್ ಗಿವಿಂಗ್ ದಿ ಹೈ ಈಲ್ಡ್. ಅದೇ ಥರ ಪ್ರೆಷರು ಜಾಸ್ತಿ ಬೇಕಾಗುತ್ತೆ. ಯಾಕೆ ಅಂದರೆ ಒಟ್ಟು 4ರಿಂದ 2ಕ್ಕೆ ಬರ್ತಾ ಇದೆ, ಹಾಗಾಗಿ ಹೈ ಪ್ರೆಷರ್ ವಿಲ್ ಶಿಫ್ಟ್ ದಿ ಈಕ್ವಿಲಿಬ್ರಿಯಮ್ ಟುವರ್ಡ್ಸ್ ದಿ ಲೆಫ್ಟ್ ಆಗುತ್ತೆ. ಹೈ ಕಾನ್ಸಂಟ್ರೇಷನ್ ಆಫ್ ದಿ ಒನ್ ಆಫ್ ದಿ ರಿಯಾಕ್ಟೆಂಟ್ಸ್ ಅದನ್ನು ನನಗೇನಾಗುತ್ತೆ, ದಟ್ ಗೋಯಿಂಗ್ ಟು ಫೇವರ್ಸ್ ದಿ ಫಾರ್ಮೇಷನ್ ಆಫ್ ಅಮೋನಿಯಾ. ಸೊ ಈ ರೀತಿಯಾಗಿ ನಾನು ಇಂಡಸ್ಟ್ರಿನಲ್ಲಿ ಎಕನಾಮಿಕಲಿ ವಯಬಲ್ ಆಗುತ್ತಾ ನಂದು ಪ್ರೊಸೀಜರ್ ಏನಿದೆ, ಅಥವಾ ನಾನು ರಿವರ್ಸಿಬಲ್ ರಿಯಾಕ್ಷನ್ನ ಕ್ಲೋಸ್ಡ್ ಕಂಟೈನರಲ್ಲಿ ಮಾಡ್ತಿದ್ದಾಗ ಬ್ಯಾಕ್ವರ್ಡ್ ರಿಯಾಕ್ಷನು ಆಗ್ತಾ ಇದೆ, ಫಾರ್ವರ್ಡ್ ರಿಯಾಕ್ಷನು ಆಗ್ತಾ ಇದೆ. ಸೊ ಐ ಹ್ಯಾವ್ ಟು ಅಟೈನ್ ದಿ ಕಂಪ್ಲೀಷನ್ ಆಫ್ ದಿ ರಿಯಾಕ್ಷನ್ by applying a stress. If I am going to apply the stress in one direction, the equation try to nullify the reaction by reducing that stress. ಅದಕ್ಕೆ ನಾವೇನಂತ ಕರಿತೀವಿ, ಲೀ-ಚಟ್ಲಿಯರ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಇಟ್ ಗೋಯಿಂಗ್ ಟು ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಸ್ಟ್ರಿ ಸೊ ದಟ್ ವಿ ಕ್ಯಾನ್ ಈಸಿಲಿ ಡಿಸೈಡ್ ವೆದರ್ ದಟ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಪ್ರೊಸೀಡ್ಸ್ in a forward reaction or in a backward reaction, particularly if it is a reversible reaction. Thank you. All the best.